4, 5 ಹಾಗೂ 6ನೇ ಕವನ. ಚತುರ ಉದದಿ ವಲಯದವನಿ ಪತಿಗಳ ಕಾಮಿಷ ವಿರೋಧ ಸ್ಥಿತಿಯ ನೋಡದೆ ನೂಕಿ ನಡೆದರು ದೃಪದ ಪುರಿಗಾಗಿ ಅತಿ ಬಲರು ಬಹುರಾಜಬಲ ಪದ್ಧತಿಗಳನ್ನು ನೋಡುತ್ತಾ ಬಂದರು ಕೃತಕ ವಿಪ್ರೋತ್ತಮರ ಭಿಕ್ಷಾವಹಿತ ವೃತ್ತಿಯಲ್ಲಿ. ಅಂದರೆ 4 ಸಮುದ್ರಗಳ ಹೊರಗಿನ ಎಲ್ಲ ದೇಶಗಳ ರಾಜರು ಬಯಸುವ ಒಂದೇ ವಸ್ತುವು ಸಿಗಲು ಸಾಧ್ಯವೇ ಎನ್ನುವುದನ್ನು ಮರೆತು ದೃಪದನ ರಾಜಧಾನಿಗೆ ಬಂದು ಸೇರಿದ್ದರು. ಅತಿ ಬಲರಾದ ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಅನೇಕ ದೇಶಗಳ ರಾಜರ ಸೈನ್ಯಾವಸ್ಥೆಗಳನ್ನು ನೋಡುತ್ತಾ ಭಿಕ್ಷಾಟನೆ ನಿರತವಾಗಿ ಪಾಂಚಾಲ ನಗರಕ್ಕೆ ಹೋದರು. ತಿರುಗುತ್ತಾ ಇದು ಪಾಂಚಾಲ ನಗರಿಯ ಹೊರ ವಲಯದಲ್ಲಿ ಜಲದಿ ಮಧ್ಯದ ಕುರುವವೋ ಪಟ್ಟಣವೋ ಮೆಣಿದು ದೈವಗತಿಗಳಲ್ಲಿ ಊರು ಬಿದೋಡೆ ಪಾಂಚಾಲ ಭೂಪತಿ ತರುಬಲಾಪನೆ ಮಾವತನವಿದು ಬರಿದೆ ಹೋಗೆನ್ನುತ್ತಾ ಬಂದನು ಧರ್ಮಸುತ ನಗುತ್ತಾ. ಅಂದರೆ ಅನೇಕ ರಾಜರ ಸೈನ್ಯ ಸಮುದ್ರದ ನಡುವೆ ಪಾಂಚಾಲ ನಗರವು ಚಿಕ್ಕ ದ್ವೀಪವಾಗಿ ಕಾಣುತ್ತಿತ್ತು. ಧರ್ಮರಾಯನು ಇದನ್ನು ನೋಡಿ ಇದೇನು ಪಟ್ಟಣವೋ ನಡುಗಡ್ಡೆಯೋ ತಿಳಿಯುತ್ತಿಲ್ಲ. ದೈವವಶಾತ್ ಈ ಸೈನ್ಯವು ತಿರುಗಿ ಬಿದ್ದರೆ ದೃಪದನು ಇದನ್ನು ತಡೆದು ನಿಲ್ಲಿಸಬಲ್ಲನೆ. ಮಾವತನವು ಸುಮ್ಮನೆ ಅಲ್ಲ ಎಂದು ನಗುತ್ತಾ ಹೇಳಿದನು. ಪುರದೊಳಗೆ ಹೇರಾಳ ಹಬ್ಬದ ಹರಹಿನಲ್ಲಿ ಬಿಡಾರ ಭಿಕ್ಷಾಚರಿತರಿಗೆ ದೊರಕುವುದೇ ಗುಡಿಗಾಡರ ಸಂತತಿಗೆ ಅರಸುಗಳು ನಾವಲ್ಲ. ಭವನಾಂತರವ ತಮಗೆಂದು ಘಟಬಂಧುರದ ಶಾಲೆಯ ಹೊಕ್ಕಿರುವರು ಕುಳಾಳ ಭವನದಲ್ಲಿ. ಅಂದರೆ ಪಾಂಚಾಲ ನಗರದಲ್ಲಿ ಎಲ್ಲಿ ನೋಡಿದರೂ ಹಬ್ಬದ ಸಂಭ್ರಮ, ಜನಜಂಗುಳಿ, ಭಿಕ್ಷೆಯಿಂದ ಹೊಟ್ಟೆ ಹೊರೆಯುವವರೆಗೂ ಗುಡಾರದ ಬೀಡು ಸಿಗುವುದೇ. ನಾವೇನು ರಾಜರಲ್ಲ ಎಂದುಕೊಂಡು ಪಾಂಡವರು ಕುಂಬಾರನೊಬ್ಬನ ಮನೆಯಲ್ಲಿ ಮಡಕೆಗಳನ್ನು ಒಟ್ಟುವ ಒಂದು ನೆಲೆಯಲ್ಲಿ ಸೇರಿಕೊಂಡರು. ಧನ್ಯವಾದಗಳು.